ಹಾಗೆ ತುಮಕೂರು ಜಿಲ್ಲೆ ಶಿರಾಗೇಟಿನ ರಸ್ತೆ ಉದ್ಘಾಟನಾ ಸಮಾರಂಭ. ತುಮಕೂರು ಶಿರಾಗೇಟ್ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಸೇತುವೆ ಉದ್ಘಾಟನಾ ಕಾರ್ಯಕ್ರಮ. ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸಿದ್ದರು. ಈ ನೂತನ ಸೇತುವೆಯನ್ನು ಉದ್ಘಾಟಿಸಿದ ವೇಳೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿ, ನಮ್ಮ ಸರ್ಕಾರ ಅಭಿವೃದ್ಧಿಗೆ ಯಾವುದೇ ಕೊರತೆ ಮಾಡಿಲ್ಲ, ಹಾಗೆ ಗ್ಯಾರಂಟಿ ಯೋಜನೆಯನ್ನು ಸಹ ನಿಲ್ಲಿಸಿಲ್ಲ ಎಂದು ಹೇಳಿದ್ದು, ತುಮಕೂರಿಗೋಸ್ಕರ ನಾನು ಅನೇಕ ಯೋಜನೆಗಳನ್ನು ರೂಪಿಸಿದ್ದು, ಈಗಾಗಲೇ ತುಮಕೂರಿನಲ್ಲಿ ಮೆಟ್ರೋ ಯೋಜನೆ ನಡೆಯುತ್ತಿದೆ. ಎತ್ತಿನಹೊಳೆ ಯೋಜನೆ 2027ರಲ್ಲಿ ಮುಗಿಯುತ್ತೆ. ಎಲ್ಲ ಕೆರೆಗಳಿಗೆ ನೀರು ತುಂಬಿಸುತ್ತೇವೆ ಎಂದು ಸುಮಾರು 137 ಕೋಟಿ ರು ವೆಚ್ಚದಲ್ಲಿ ತುಮಕೂರು ನಗರಕ್ಕೋಸ್ಕರ ಅತ್ಯಾಧುನಿಕ ಆಸ್ಪತ್ರೆಯನ್ನು ನಿರ್ಮಿಸಲಾಗುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ಕಾರಿ ಸಚಿವರಾದ ಕೆಎನ್ ರಾಜಣ್ಣರವರು ಹಾಗೂ ಜಿಲ್ಲೆಯ ಶಾಸಕರಾದ ಜ್ಯೋತಿ ಗಣೇಶ್ ರವರು ಹಾಗೂ ಗ್ರಾಮೀಣ ಶಾಸಕರಾದ ಸುರೇಶ್ ಗೌಡರವರು ಹಾಗೂ ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ ರವರು ಹಾಗೂ ಜಿಲ್ಲೆಯ ವರಿಷ್ಠಾಧಿಕಾರಿಗಳಾದ ಕೆವಿ ಅಶೋಕ್ ಇನ್ನು ಮುಂತಾದವರು ಭಾಗಿಯಾಗಿದ್ದರು. ವರದಿ ಶಿವಣ್ಣನ ಜೊತೆ ಶ್ರೀಕಾಂತ್, ತುಮಕೂರು. ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮ ಮಾನ್ಯ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು, ಸಜ್ಜನ ರಾಜಕಾರಣಿಗಳು, ಸವ್ಯಸಾಚಿ ಎಂದೇ ಪ್ರಖ್ಯಾತರಾಗಿದ್ದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರನ್ನ ಸರ್ ಎಲ್ಲರೂ ಎಲ್ಲ ಸ್ವಲ್ಪ ಸ್ಟೇಟ್ಮೆಂಟ್ಗಳು ಸರಿ ಇಲ್ಲ. ಹಂಗೆ ಹೇಳ್ಬೇಕು. ತುಮಕೂರು ನಗರದ ಅಮಾನಿಕೆರೆ ಕೋಡಿ ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಈ ರಾಷ್ಟ್ರೀಯ ಹೆದ್ದಾರಿ 4ರ ಈ ಸೇತುವೆಯನ್ನ ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಈ ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಾನ್ಯ ಜ್ಯೋತಿ ಗಣೇಶ್ ಅವರೇ, ರಾಜ್ಯದ ಸಹಕಾರಿ ಸಚಿವರು ಮತ್ತು ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ ಅಂತ ಆ ಯೋಜನೆಗೆ ಚಾಲನೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಸಚಿವರುಗಳು ಹೋಗಿದ್ದು. 12,500 ಕೋಟಿ ರೂಪಾಯಿ ಯೋಜನೆ 2014ರಲ್ಲಿ ಪ್ರಾರಂಭ ಆಗಿ ಮಧ್ಯದಲ್ಲಿ ಅದು ನಿಧಾನ ಆಗಿರಬಹುದು, ಹಣ ಅದಕ್ಕೆ ಸರಿಯಾಗಿ ಸಿಗಲಿಲ್ಲ ಅಂತೇಳಿ ಮಧ್ಯದಲ್ಲಿ ಒಂದಿಷ್ಟು ಬೇರೆ ಬೇರೆ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ನಿಧಾನ ಆಗಿರಬಹುದು. ಆದರೆ ಇವತ್ತು ಅದನ್ನ ಮೊದಲನೆಯ ಹಂತ ಸುಮಾರು 18-19 TMC ನೀರನ್ನ ಎತ್ತಿ ಬಯಲು ಪ್ರದೇಶಕ್ಕೆ ಕೊಡ್ತಕ್ಕಂಥ ಯೋಜನೆಯನ್ನು ಉದ್ಘಾಟನೆ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ನಮ್ಮ ಚೀಫ್ ಇಂಜಿನಿಯರ್ ಅವರು MD ಅವರು ಕೇಳಿದ್ರು, ಸ್ವಾಮಿ ನಮಗೆ ವರ್ಷ ನಮಗೆ 2,000 ಕೋಟಿ ರೂಪಾಯಿ ಕೊಟ್ಬಿಡಿ, ಮುಂದಿನ ವರ್ಷ 2025ಕ್ಕೆ ತುಮಕೂರಿಗೆ ನೀರು ಬರುತ್ತೆ, ತುಮಕೂರು ಭಾಗಕ್ಕೆ ನೀರು ಬರುತ್ತೆ, ಇಲ್ಲಿಂದ ಮುಂದಕ್ಕೆ ಹೋಗಬೇಕು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ, ಅದನ್ನು ನಾವು ಮುಗಿಸ್ತೇವೆ, ನಮಗೆ 2,000 ಕೋಟಿ ರೂಪಾಯಿಯನ್ನು ಕೊಡ್ತೇವೆ, ಕೊಡಿ ಪ್ರತಿ ವರ್ಷ. ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಘೋಷಣೆ ಮಾಡಿದ್ರು, ನಿಮಗಾಗುವಂತ 7,000 ಕೋಟಿ ರೂಪಾಯಿಯನ್ನ ನಾನು ಮುಂದಿನ ದಿನಗಳಲ್ಲಿ ವರ್ಷ ನಾನು ಕೊಡ್ತೇನೆ ಅಂತಕ್ಕಂಥ ಘೋಷಣೆ ಮಾಡಿದ್ರು. ಮುಂದಿನ ವರ್ಷ ಅರಸೀಕೆರೆ
ಮತ್ತು ತುಮಕೂರಿಗೆ ನೀರನ್ನ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಅರ್ಥ ಅಭಿವೃದ್ಧಿ ಕೆಲಸಗಳು ನಿಂತೋಗ್ಬಿಟ್ಟಿದೆ, ಅಭಿವೃದ್ಧಿ ಕೆಲಸಗಳು ನಿಲ್ತಾ ಇದೆ ಈ ಸರ್ಕಾರದಲ್ಲಿ ಎನ್ನುವಂತ ಮಾತು ಏನು ಕೆಲವರು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾರೆ, ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅನ್ನುವಂತ ಮಾತನ್ನ ಇವತ್ತು ನಾನು ಸ್ಪಷ್ಟೀಕರಿಸ್ತಾ ಇದ್ದೇನೆ. ನಾವು ತುಮಕೂರು ಬಹಳ ವೇಗವಾಗಿ ಬೆಳೀತಾ ಇದೆ. ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ, ನಮ್ಮ ಕಲ್ಪನೆ ಇರ್ತಕ್ಕಂಥದ್ದು, ರಾಜಣ್ಣವರು ನಾನು ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೇವೆ, ಜ್ಯೋತಿಯವರಾಗ್ಲಿ ಅಥವಾ ಸುರೇಶ್ ಗೌಡ್ರಾಗ್ಲಿ ಅದಕ್ಕೇನು ವಿರುದ್ಧವಾಗಿಲ್ಲ. ತುಮಕೂರು ಬೆಳಿಬೇಕು, ಅದಕ್ಕೆ ಬೇಕಾದಂತ ಸವಲತ್ತುಗಳು ಕೂಡ ಆಗಬೇಕು. ಈಗಾಗಲೇ ನಾನು ಅನೇಕ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದೇನೆ, ತುಮಕೂರಿಗೆ ಮೆಟ್ರೋ ರೈಲನ್ನು ತರ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದೆ. ಅದಕ್ಕೀಗ ಅಂದಾಜು ನಡೀತಾ ಇದೆ. ಈಗಾಗಲೇ 1 ತಿಂಗಳಿಂದ ಅದಕ್ಕೆ DPR ಕೆಲಸ ನಡೀತಾ ಇದೆ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬಹುಶಃ ಅದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಆದ್ಮೇಲೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬರುತ್ತೆ. ಇವತ್ತು ನಾನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ, ನಾವು ಇಲ್ಲಿ ಒಂದು ಕಾರ್ಡಿಯಾಲಜಿ ಸೆಂಟರ್ ಮಾಡಬೇಕು ಅಂತ ಹೊರಟಿದ್ದೇವೆ. 70 ಕೋಟಿ ರೂಪಾಯಿ ಖರ್ಚು ಮಾಡಿ ತುಮಕೂರಿನಲ್ಲಿ ಏನು ಬೆಂಗಳೂರಿನಲ್ಲಿ ಕಾರ್ಡಿಯಾಲಜಿ ಸೆಂಟರ್, ಜಯದೇವ ಕಾರ್ಡಿಯಾಲಜಿ ಸೆಂಟರ್ ಇದೆ, ಅದರ ಒಂದು ಭಾಗವನ್ನ ತುಮಕೂರಿಗೆ ತರೋದಕ್ಕೆ ಈಗಾಗಲೇ ನಾವು ಪ್ರಸ್ತಾವನೆ ಮಾಡಿದ್ದೇವೆ. ಕಾರ್ಡಿಯಾಲಜಿ ಸೆಂಟರ್ 70 ಕೋಟಿ ರೂಪಾಯಿ ತುಮಕೂರಿಗೆ ಬರುತ್ತೆ. ಯಾರು ಹಾರ್ಟ್ ಅಟ್ಯಾಕ್ ಆದವರು ಇಲ್ಲಿ ವ್ಯಾನ್ನಲ್ಲಿ ಆಂಬ್ಯುಲೆನ್ಸ್ ನಲ್ಲಿ ಬೆಂಗಳೂರಿಗೆ ಹೋಗ್ತಾರೆ, ಅರ್ಧ ದಾರಿಯಲ್ಲೇ ದಾಬಸ್ಪೇಟೆ ಕ್ರಾಸ್ ಮಾಡೋ ಅಷ್ಟೊತ್ತಿಗೆ ಅವ್ರಿಗೆ ಪ್ರಾಣ ಹೋಗುತ್ತೆ. ಅಥವಾ ಇನ್ನೊಂದು ಸ್ವಲ್ಪ ಹತ್ರ ನೆಲಮಂಗಲಕ್ಕೆ ಹೋದ್ರೆ ಅದೃಷ್ಟ. ಆದ್ರೆ ಬೆಂಗಳೂರು